ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ. ಅಧಿಕ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಚೌತಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಗುರುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಇಂದು ನಾಲ್ವಡಿ ಕೃಷ್ಣ ರಾಜ ಒಡೆಯರ್ ಅವರ 142ನೇ ಜಯಂತಿ. ಕಾರ್ಯಕ್ರಮಗಳ ಬದಲು ಸೇವೆ ಮೂಲಕ ಜಯಂತಿ ಆಚರಣೆ. ಯದುವೀರ್ ಒಡೆಯರ್ ಹೇಳಿಕೆ. ಎನ್.ಆರ್. ಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಿಂದ ಕೆಫೆ ಹುಡುಗನ ಮೇಲೆ ಗೂಂಡಾಗಳ ರೀತಿ ಅಟ್ಯಾಕ್. ಎಫ್ಐಆರ್ ಮಾಡಿಸಿದ್ರೆ ನೋಡ್ಕೊಳ್ತೀನಿ ಎಂದು ಆವಾಜ್. ರಾಜ್ಯದ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್, ಡಿಸಿಎಂ ಆಗಿ ಡಾ. ಜಿ. ಪರಮೇಶ್ವರ್ ಹಾಗೂ 13 ಸಂಪುಟ ಸಚಿವರ ಪ್ರಮಾಣವಚನ ಸ್ವೀಕಾರ. ಬಿಕೆ ಹರಿಪ್ರಸಾದ್ ಹೊಸ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ರಸ್ತೆಗಳ ದುಸ್ಥಿತಿ ಮತ್ತು ಸಂಚಾರ ನಿಯಮ ಉಲ್ಲಂಘನೆಗಳಿಂದ ಮೈಸೂರಿನಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರಿ ಪೊಲೀಸರು ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ನಗರದ ನಂಜನಗೂಡು ರಸ್ತೆ, ಟಿ. ನರಸೀಪುರ ರಸ್ತೆ, ಹುಟಗಳ್ಳಿ ಜಂಕ್ಷನ್ ಸೇರಿದಂತೆ ಅಪಘಾತ ಹೆಚ್ಚಾಗಿ ಸಂಭವಿಸುತ್ತಿದ್ದ ಪ್ರದೇಶಗಳನ್ನು ಬ್ಲ್ಯಾಕ್ ಸ್ಪಾಟ್ಗಳೆಂದು ಗುರುತಿಸಲಾಗಿದೆ. ಈ ಸ್ಥಳಗಳಲ್ಲಿ ರಸ್ತೆ ಹಂಪ್ಸ್, ಜೀಬ್ರಾ ಕ್ರಾಸಿಂಗ್, ಸಿಗ್ನಲ್ ಲೈಟ್ಸ್ ಹಾಗೂ ಡಿವೈಡರ್ ನಿರ್ಮಾಣ ಸೇರಿದಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. ಜೊತೆಗೆ ವಾಹನ ಸವಾರರಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯವೂ ನಡೆಯುತ್ತಿದೆ. ಕಳೆದ ವರ್ಷ ನಗರದಲ್ಲಿ 12 ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತಿಸಲಾಗಿತ್ತು. ಆದರೆ ಕೈಗೊಂಡ ಪರಿಣಾಮಕಾರಿ ಕ್ರಮಗಳಿಂದ ಇದೀಗ ಆ ಸಂಖ್ಯೆ 8ಕ್ಕೆ ಇಳಿಕೆಯಾಗಿದೆ ಎಂದು ಸಂಚಾರ ವಿಭಾಗದ ಡಿಸಿಪಿ ಸುಂದರ್ರಾಜ್ ತಿಳಿಸಿದ್ದಾರೆ. ಅಪಘಾತರಹಿತ ಮೈಸೂರು ನಿರ್ಮಾಣಕ್ಕೆ ಸಾರ್ವಜನಿಕರ ಸಹಕಾರವೂ ಅಗತ್ಯವಾಗಿದೆ ಎಂದು ಅವರು ಮನವಿ ಮಾಡಿದ್ದಾರೆ. ಅದೇ ಅಪಘಾತಗಳು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ರೋಡ್ ಇಂಜಿನಿಯರಿಂಗ್ ಆಗಿದೆಯಾ, ಅಥವಾ ಏನೋ ಕ್ಲಾರಿಟಿ ಇಲ್ವಾ, ಅಥವಾ ರೋಡ್ ವೈಡನ್ ಇಲ್ವಾ, ಅಥವಾ ಮೀಡಿಯನ್ ಸರಿಗೆ ಪ್ರಾಪರಾಗಿ ಮೀಡಿಯನ್ ಇಲ್ವಾ, ಇದನ್ನೆಲ್ಲ ನಮ್ಮ ಕಡೆಯಿಂದ ರೋಡ್ ಆಕ್ಸಿಡೆಂಟ್ ಆಗಿದ್ದು ಏನಾದರೂ ರೆಕ್ಲೆಸ್ ಡ್ರೈವ್ ಇದ್ದರೆ ಮಾತ್ರ ನಾವು ಪೊಲೀಸ್ ಅಸೆಸ್ ಮಾಡ್ತೇವೆ. ಇನ್ನು ಉಳಿದಂಗೆ ರೋಡ್ ಇಂಜಿನಿಯರಿಂಗ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಸೂಚನೆ ಕೊಡ್ತಾರೆ. ಇನ್ನೇನಾದರೂ ಅದರಲ್ಲಿ ಇಂಪ್ರೂವ್ ಮಾಡಬೇಕು, ಅದನ್ನು ಇಂಪ್ರೂವ್ ಮಾಡೋದ್ರಿಂದ ಈ ಅಪಘಾತವನ್ನು ಒಂದು ಸ್ವಲ್ಪ ಸ್ಲೈಟ್ ಕರ್ವ್ ಇದ್ದರೆ ಅದನ್ನು ಸ್ವಲ್ಪ ಸ್ಟ್ರೈಟನ್ ಮಾಡಲಿಕ್ಕಿದ್ರೆ, ಕಾಷನರಿ ಬೋರ್ಡ್ ಹಾಕ್ಲಿಕ್ಕಿದ್ರೆ, ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳು ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದರಲ್ಲಿ ಬರ್ತಾರೆ ಅವರೆಲ್ಲ ನಾವು ಮಾಹಿತಿಯನ್ನು ಅಲ್ಲಿ ಡಿಸ್ಕಸ್ ಮಾಡಿದಾಗ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ಇದನ್ನು ಮಾಡಿದರೆ ಅಲ್ಲಿ ಅಪಘಾತವನ್ನು ತಡೆಗಟ್ಟಬಹುದು ಅಂತೇಳಿ ನಿರ್ಧಾರವನ್ನು ಮಾಡಿ ಅದರ ಬಗ್ಗೆ ಆ್ಯಕ್ಟಿವೇಟ್ ಮಾಡ್ತಾರೆ. ಆ ನಿಟ್ಟಲ್ಲಿ 6 ಕಡೆ ಅದನ್ನು ಮಾಡಿದ್ದಾರೆ. ಈಗ 8 ಬಾಕಿ ಇದೆ. ಅದಕ್ಕೆ ನಾವು ಅವರ 8ಅನ್ನು ಇದನ್ನು ರೆಕ್ಟಿಫೈ ಮಾಡಿಕೊಡಿ ಅಂತೇಳಿ ನಾವು DC ಅವ್ರ ಮುಖಾಂತರ ಮನವಿ ಮಾಡಿದ್ದೇವೆ. ನಾವು ಮಾಡಿದ್ದೇವೆ. ನಾವು ಪ್ರತಿ ಮೀಟಿಂಗಿಗೆ ಮಾಹಿತಿಯನ್ನು ತೆಗೆದುಕೊಂಡು ಅವ್ರಿಗೆ ಕೊಡ್ತೇವೆ. ಡಿಸ್ಕಷನ್ ಆಗ್ತದೆ, ಸಂಬಂಧಪಟ್ಟ ಅಧಿಕಾರಿಗಳ ಮಾಹಿತಿಗೆ ಗಮನಕ್ಕೆ ಹೋಗ್ತದೆ, ಅದರಲ್ಲಿ ಕಾರ್ಯಪ್ರವೃತ್ತ ಆಗ್ತಾರೆ. ಈಗ ನಮ್ಮ ಮೈಸೂರು ನಗರದಲ್ಲಿ ಈಗ ಮೊನ್ನೆ DC ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಯಿತು. ಅದು ರೋಡ್ ಸೇಫ್ಟಿ ಮೀಟಿಂಗ್ ಅಂತೇಳಿ ಪ್ರತಿ ತಿಂಗಳಲ್ಲಿ ಅವರು ಮೀಟಿಂಗ್ ತಗೊಳ್ತಾರೆ. ಸೊ ನಮ್ಮ ನಗರದಲ್ಲಿ ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸು ಮತ್ತು ಡೆತ್ಸು ಈ ಬೇಸಿಸ್ ಮೇಲೆ ಬ್ಲ್ಯಾಕ್ ಸ್ಪಾಟ್ಸನ್ನು ನಾವು ಐಡೆಂಟಿಫೈ ಮಾಡ್ತೇವೆ. ಕಳೆದ ವರ್ಷ 12 ಇತ್ತು. ಈ ಒಂದು ಮೀಟಿಂಗ್ನ ಸಲುವಾಗಿ ಅವರು ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್, ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ DC ಸಾಹೇಬರು ಸೂಚನೆಗಳನ್ನ ಕೊಡ್ತಾರೆ. ಎಲ್ಲೆಲ್ಲಿ ಹೆಚ್ಚಿಗೆ ಅಪಘಾತಗಳಾಗಿದೆ, ಸಾವುಗಳಾಗಿದೆ ಅನ್ನೋದನ್ನು ಮಾಹಿತಿಯನ್ನು ನೀಡಿದಾಗ ಅವರು ಅಲ್ಲಿಗೆ ಸ್ಪಾಟಿಗೆ ಭೇಟಿ ಕೊಟ್ಟು, ಮತ್ತು ಅಲ್ಲಿ ಸರ್ಕಲಲ್ಲಿ ಏನಾದರೂ ಸರ್ಕಲ್ಲು ಫಾರ್ಮೇಷನ್ ಆಗಬೇಕಾದ್ರೆ ಸರ್ಕಲ್ ಮಾಡಿದ್ದಾರೆ, ರೋಡ್ ವೈಡನ್ ಆಗಬೇಕಾದ್ರೆ ರೋಡ್ ವೈಡನ್ ಮಾಡಿದ್ದಾರೆ, ಮತ್ತು ಸೈಡಲ್ಲಿ ಕಲ್ವರ್ಟು ಬ್ಯಾರಿಯರ್ಸ್ ಹಾಕಬೇಕಾದ್ರೆ ಬ್ಯಾರಿಯರ್ಸ್ ಹಾಕಿದ್ದಾರೆ. ಸೊ ಈ ನಿಟ್ಟಲ್ಲಿ ಕ್ರಮಗಳನ್ನು ಕೈಗೊಂಡು ಅಪಘಾತದ ಅಂಕಿಅಂಶಗಳು ಸ್ವಲ್ಪ ಕಡಿಮೆ ಆದ ಹಿನ್ನೆಲೆಯಲ್ಲಿ ಒಟ್ಟು 6 ಬ್ಲ್ಯಾಕ್ ಸ್ಪಾಟ್ ರೆಡ್ಯೂಸ್ ಆಗಿದೆ. 12ರಲ್ಲಿ 6 ರೆಡ್ಯೂಸ್ ಆಗಿ ಇನ್ನು 6 ಇತ್ತು. ಪ್ಲಸ್ ಮತ್ತೆ 2 ಜಾಸ್ತಿ ಅಪಘಾತಗಳನ್ನು ಆಧಾರದ ಮೇಲೆ ಮತ್ತೆ 2 ಎಕ್ಸ್ಟ್ರಾ ಆಗಿದೆ. ಒಟ್ಟು 8 ಬ್ಲ್ಯಾಕ್ ಸ್ಪಾಟ್ ನಮ್ಮ ಮೈಸೂರು ನಗರದಲ್ಲಿ ಇದ್ದಾವೆ. ಮೈಸೂರಿನಲ್ಲಿ ರಾಜರ್ಷಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 142ನೇ ಜಯಂತಿಯನ್ನು ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ನಗರದ ಕೆಆರ್ ವೃತ್ತದಲ್ಲಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭವ್ಯ ಪ್ರತಿಮೆಗೆ ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇಂದ ಮಾಲಾರ್ಪಣೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಫೋಟೋಗೆ ಪುಷ್ಪಾರ್ಚನೆ ಯದುವೀರ್ ಒಡೆಯರ್ ಮತ್ತು ಪ್ರಮೋದಾದೇವಿ ಒಡೆಯರ್ ಮಾಡಿ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಒಡೆಯರ್ ಅವರ ಸೇವೆಯನ್ನು ಸ್ಮರಿಸಿದರು. ರಾಜ್ಯದ ವಿವಿಧ ಜಿಲ್ಲಾಡಳಿತಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದಲೂ ವಿಶೇಷ ಕಾರ್ಯಕ್ರಮಗಳು ನಡೆದವು. ವೇದಿಕೆ ಕಾರ್ಯಕ್ರಮಗಳಿಗಿಂತ ಸೇವಾ ಕಾರ್ಯಗಳ ಮೂಲಕ ನಾಲ್ವಡಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂದು ಯದುವೀರ್ ಒಡೆಯರ್ ಅಭಿಪ್ರಾಯಪಟ್ಟರು. ನಾಲ್ವಡಿ ಅವರ ಆಡಳಿತ, ಶಿಕ್ಷಣ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ನೆನಪಿಸಿಕೊಳ್ಳಲಾಯಿತು. ವಿವಿಧ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಇಂದು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತ್ಯೋತ್ಸವವನ್ನು ಆರಂಭ ಮಾಡ್ತಾ ಇದ್ದೇವೆ. ಮೊದಲಿಗೆ ಸದಸ್ಯರುಗಳಿಂದ ಪ್ರಾರ್ಥನೆ ಹಾಗೂ ಸಂಸ್ಕಾರ ಇದೆ. ದಯಮಾಡಿ ಎಲ್ಲರೂ ಗೌರವಪೂರ್ವಕವಾಗಿ
ಎಚ್ಚರಿಕೆಯಾಗಬೇಕಾಗಿ ಕೋರಿಕೆ. ಪುಷ್ಪಾರ್ಚನೆ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ಮಾಡ್ತಾ ಇದ್ದೇವೆ. ಅಮ್ಮ ಮುಲ್ಲೆ ಬಂದ್ಬಿಡಿ ಮೇಡಮ್, ಅಮ್ಮ ಮುಲ್ಲೆ ಬಂದ್ಬಿಡಿ, ಅಮೂಲ್ಯ ಇದು ಸರ್ ಸ್ವಲ್ಪ ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜನ್ಮ ವಾರ್ಷಿಕೋತ್ಸವ. ಈ ಸಂದರ್ಭದಲ್ಲಿ ಜಯಂತಿಗೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ಆಚರಣೆಗಳು ಮೈಸೂರಲ್ಲಿ ಒಂದು ಸಂಘಟಿಸಲಾಗಿದೆ. ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿಯ ಒಂದು ದರ್ಶನ ಪಡೆದ ನಂತರ ಅಲ್ಲಿ ಬೆಟ್ಟದಲ್ಲೇ ಒಂದು ಅನ್ನಸಂತರ್ಪಣೆ ಕಾರ್ಯಕ್ರಮ ಆಗಿತ್ತು. ಇವತ್ತು ಕ್ಷೇತ್ರಾದ್ಯಂತ ಅನೇಕ ಒಂದು ಪಾಯಿಂಟ್ಗಳಲ್ಲಿ ಅನ್ನಸಂತರ್ಪಣೆ ನಡೀತಾ ಇದೆ. ಸುಮಾರು 1 ಲಕ್ಷ ಅಷ್ಟು ಜನ ಇವತ್ತು ಒಂದು ಫೀಡಿಂಗ್ ಮಾಡುವಂಥದ್ದು ಒಂದು ಗುರಿ ಇಟ್ಟಿದ್ದೀವಿ. ಅದಕ್ಕೆ ತಕ್ಕ ಇವತ್ತು ಎಲ್ಲ ವ್ಯವಸ್ಥೆ ನಡೆದಿದೆ. ಜೊತೆಗೆ ಅನೇಕ ಶಿಬಿರಗಳು ಇತ್ಯಾದಿ ಎಲ್ಲ ಅಂದರೆ ಬರೀ ಸೇವೆಯ ದೃಷ್ಟಿಯಿಂದ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳು ಬೇಡ, 1-2 ಇದ್ದರೆ ಸರಿ ಒಂದು ಸ್ಮರಣೆ ಮಾಡೋದಕ್ಕೆ. ಆದರೆ ಹೆಚ್ಚು ಸೇವೆಗಾಗಿ ಈ ದಿನ ಸಮರ್ಪಣೆ ಮಾಡೋಣ ಅಂತ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಿರೋದು ಇಡೀ ಸಂಘಟನೆ. ನಮ್ಮ ಅನೇಕ ಸಂಘ ಸಂಸ್ಥೆಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇದು 1-2 ನಿಮಿಷ ಹಿಂದೆ ನಮ್ಮ ಅರಸು ಮಂಡಳಿ ಸಂಘದ ವತಿಯಿಂದ ಏನು ಪ್ರತಿ ವರ್ಷ ಮೆರವಣಿಗೆ ಆಗುತ್ತೆ, ಇವತ್ತು ಅದ್ಧೂರಿಯಾಗಿ ಇನ್ನೂ ದೊಡ್ಡ ಒಂದು ಮೆರವಣಿಗೆಯನ್ನು ಸಂಘಟಿಸಿದ್ದಾರೆ. ಮುಂಚೆ ಎಲ್ಲ ನಮ್ಮ ತ್ಯಾಗರಾಜ ಒಂದು ಬೀದಿಯಲ್ಲಿ ಮಾಡ್ತಾಯಿದ್ರು, ಆದರೆ ಭಾಳ ಸಣ್ಣ ಒಂದು ಜಾಗ ಅದು. ಅದಕ್ಕಾಗಿ ಇವತ್ತು ನಮ್ಮ ಅರಸು ಸ್ಕೂಲ್ ಇದೆ, ಅಲ್ಲಿಂದಾನೇ ಪ್ರಾರಂಭ ಮಾಡಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಆಚರಣೆ ನಡೆಯೋದಕ್ಕೆ ಇವತ್ತು ಒಂದು ಒಳ್ಳೆಯ ಪ್ರೇರಣೆ ಬಂದಿದೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ತಾಲೂಕಿನ ಮಡೆನೂರು ಗ್ರಾಮದಲ್ಲಿ ಜಮೀನು ವಿವಾದ 2 ಕುಟುಂಬಗಳ ನಡುವೆ ತೀವ್ರ ಗಲಾಟೆಗೆ ಕಾರಣವಾಗಿದ್ದು, ಮಹಿಳೆಯೊಬ್ಬರ ಮೇಲೆ ಹಲ್ಲೆ ನಡೆಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಲಕ್ಷ್ಮಿ ಎಂಬ ಮಹಿಳೆ ತಮ್ಮ ಜಮೀನನ್ನು ಪಕ್ಕದವರು ಒತ್ತುವರಿ ಮಾಡಿಕೊಂಡು ಉಳುಮೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ವಿಚಾರವಾಗಿ ಜೋಳ ಬಿತ್ತನೆ ಮಾಡುತ್ತಿದ್ದವರನ್ನು ಪ್ರಶ್ನಿಸಿದ ವೇಳೆ ವಾಗ್ವಾದ ನಡೆದು ಮಹಿಳೆಯನ್ನು ತಲೆ ಜುಟ್ಟು ಹಿಡಿದು ಎಳೆದಾಡಿ ಹಲ್ಲೆ ನಡೆಸಲಾಗಿದೆ ಎನ್ನಲಾಗಿದೆ. ಘಟನೆಯಲ್ಲಿ ಲಕ್ಷ್ಮಿ ಹಾಗೂ ಅವರ ಮಗಳ ಮೇಲೂ ಹಲ್ಲೆ ನಡೆದಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಶಂಕರಯ್ಯ ಮತ್ತು ಮಂಜುಳ ವಿರುದ್ಧ ಆರೋಪ ಕೇಳಿಬಂದಿದ್ದು, ಈ ಸಂಬಂಧ ಶಾಂತಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ.
ಹಾಸನದಲ್ಲಿ ಅವಧಿ ಮೀರಿದ ಮದ್ಯ ಹಾಗೂ ಬಿಯರ್ಗಳನ್ನು ಪರಿಸರ ಸ್ನೇಹಿ ರೀತಿಯಲ್ಲಿ ಅಬಕಾರಿ ಇಲಾಖೆ ಗುರುವಾರ ನಾಶಪಡಿಸಿತು. ನಗರದ ಎಸ್ಪಿಎಂ ಕಾಲೋನಿ, ಬಿಕಾಟಿಹಳ್ಳಿ, ಅರಸೀಕೆರೆ ರಸ್ತೆಯಲ್ಲಿರುವ ಹಾಸನ 1ನೇ ವಲಯದ ಅಬಕಾರಿ ನಿರೀಕ್ಷಕರ ಕಚೇರಿ ಆವರಣದಲ್ಲಿ ಅಧಿಕಾರಿಗಳು ಹಾಗೂ ಪಂಚರ ಸಮ್ಮುಖದಲ್ಲಿ ವಿಲೇವಾರಿ ಕಾರ್ಯಾಚರಣೆ ನಡೆಸಲಾಯಿತು. ಹಾಸನ ಉಪವಿಭಾಗದ ಅಬಕಾರಿ ಉಪ ಅಧೀಕ್ಷಕರ ನೇರ ಉಸ್ತುವಾರಿಯಲ್ಲಿ ಹಾಗೂ ಅಬಕಾರಿ ಉಪ ಆಯುಕ್ತರ ಆದೇಶದಂತೆ ಎಂಎಸ್ಐಎಲ್ ಸನ್ನದುಗಳಲ್ಲಿ ಅವಧಿ ಮೀರಿದ್ದ 89.485 ಲೀಟರ್ ಮದ್ಯ ಮತ್ತು 162.965 ಲೀಟರ್ ಬಿಯರ್ ನಾಶಪಡಿಸಲಾಯಿತು. ಜೊತೆಗೆ ವಿವಿಧ ಪ್ರಕರಣಗಳಲ್ಲಿ ಜಪ್ತಿ ಮಾಡಲಾಗಿದ್ದ 16.580 ಲೀಟರ್ ಮದ್ಯ ಹಾಗೂ 0.500 ಲೀಟರ್ ಬಿಯರ್ನ್ನು ವಿಲೇವಾರಿ ಮಾಡಲಾಯಿತು. ಪರಿಸರ ಮಾಲಿನ್ಯ ಉಂಟಾಗದಂತೆ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಕಾರ್ಯಾಚರಣೆ ನಡೆಸಲಾಯಿತು. ಹಾಸನ ವಲಯ ನಂಬರ್ 1ಗೆ ಸೇರಿರ್ತಕ್ಕಂಥ ಒಂದು ಕಚೇರಿಯಲ್ಲಿ ವಿವಿಧ 14 ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರ್ತಕ್ಕಂಥ ಪೊಲೀಸ್ ಮತ್ತು ಎಕ್ಸೈಸ್ 2 ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರುವಂತಹ ಮದ್ಯವನ್ನ ನಾಶಪಡಿಸಲಿಕ್ಕೆ ಅಬಕಾರಿ ಉಪಾಯುಕ್ತರು ಹಾಸನ ಜಿಲ್ಲೆಯವರು ಆದೇಶ ಮಾಡಿದಂತೆ ಈ ದಿನ ನಾಶಪಡಿಸ್ತಾ ಇದ್ವಿ. ಅಂದ್ರೆ ಒಟ್ಟು 89.48 ಲೀಟರ್ ಭಾರತೀಯ ತಯಾರಿಕೆ ಮದ್ಯ ಮತ್ತೆ 162 ಲೀಟರ್ ಬಿಯರ್, ಅಂದ್ರೆ ಈಗಾಗಲೇ ಅವಧಿ ಮೀರಿರ್ತಕ್ಕಂಥ ಒಂದು ಬಿಯರ್ ಅದನ್ನು ಕೂಡ ನಾಶಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈಗ ಕಳೆದ 1 ವರ್ಷದಿಂದ ಮಾಡಿರ್ತಕ್ಕಂಥ ಪ್ರಕರಣಗಳು ಹೌದು ಈ ಜಿಲ್ಲೆಯಲ್ಲಿ ಹಾಸನ ವಲಯ ನಂಬರ್ 1ಗೆ ಸೇರಿರ್ತಕ್ಕಂಥ ಪ್ರಕರಣಗಳಲ್ಲಿ ಮಾತ್ರ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನ ಅನ್ನಪ್ಪಸ್ವಾಮಿ ದೇವಸ್ಥಾನದ ಸಮೀಪ ಭೀಕರ ಸರಣಿ ಅಪಘಾತ ಸಂಭವಿಸಿದ್ದು, ದಂಪತಿ ಪವಾಡ ಸದೃಶ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೊಟ್ಟಿಗೆಹಾರದಿಂದ ಮಂಗಳೂರು ಕಡೆಗೆ ಸಾಗುತ್ತಿದ್ದ ಕಾರು ನಿಯಂತ್ರಣ ತಪ್ಪಿ ಎದುರುಗಡೆಯಿಂದ ಬರುತ್ತಿದ್ದ ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಸ್ಕೂಟರ್ನಲ್ಲಿ ಪ್ರಯಾಣಿಸುತ್ತಿದ್ದ ಪತಿ, ಪತ್ನಿ ಹಾಗೂ ಮಗು ಗಾಯಗೊಂಡಿದ್ದು, ಮಗುವಿಗೆ ಗಂಭೀರ ಗಾಯಗಳಾಗಿವೆ. ಬಳಿಕ ಕಾರು ಮತ್ತೊಂದು ವಾಹನಕ್ಕೂ ಡಿಕ್ಕಿ ಹೊಡೆದು ರಸ್ತೆ ಬದಿಯ ಚರಂಡಿಗೆ ಉರುಳಿದೆ. ಘಟನೆಯ ದೃಶ್ಯಗಳು ಮೈಜುಮ್ ಎನಿಸುವಂತಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಚಾಲಕನ ಬೇಜವಾಬ್ದಾರಿತನವೇ ಅಪಘಾತಕ್ಕೆ ಕಾರಣ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಣಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಇಂಚು ಉಂಡು ಜ್ವರ ಉಂಡು ಬರ್ರೆಗ ಒಂದಿತ್ತು ಹೋಗ್ಬಾರ್ದು ಕೊಡ್ರೆ ಬಾಲೆ ಬಾಲೆ ನಂಗೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ ಪುರ ತಾಲೂಕಿನ ಸಿಂಸೆ ಗ್ರಾಮದಲ್ಲಿ ಕೆಫೆ ಸಿಬ್ಬಂದಿಯ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತ ಹಲ್ಲೆ ನಡೆಸಿದ ಘಟನೆ ಸಂಚಲನ ಮೂಡಿಸಿದೆ. ಕೆಫೆಯಲ್ಲಿ ಕೆಲಸ ಮಾಡುತ್ತಿದ್ದ ನೇಪಾಳ ಮೂಲದ ಬಾಬುರಾಮ್ ಎಂಬ ಯುವಕನನ್ನು ಕರೆದಾಗ ತಡವಾಗಿ ಬಂದಿದ್ದಾನೆ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಹರ್ಷ ಹಾಗೂ ಆತನ ಸ್ನೇಹಿತ ಶಶಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಕೆಫೆ ಒಳಗೆ ನುಗ್ಗಿದ ಆರೋಪಿಗಳು ಕುರ್ಚಿ ಎತ್ತಿ ಹಿಗ್ಗಾಮುಗ್ಗಾ ಥಳಿಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಲ್ಲೆ ತಡೆಯಲು ಬಂದ ಕೆಫೆ ಮಾಲೀಕರಿಗೂ ಬೆದರಿಕೆ ಹಾಕಲಾಗಿದೆ ಎಂದು ಆರೋಪಿಸಲಾಗಿದೆ. ಗಾಯಗೊಂಡ ಬಾಬುರಾಮ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಕೈ ಕಾಲುಗಳಿಗೆ ಗಾಯಗಳಾಗಿವೆ. ನಂತರ 112ಕ್ಕೆ ಕರೆ ಮಾಡಿದ ಓನರ್ಗೆ ಎಫ್ಐಆರ್ ಮಾಡಿಸಿದ್ರೆ ಒಂದು ಕೈ ನೋಡ್ಕೊಳ್ತೀನಿ ಎಂದು ಆವಾಜ್ ಹಾಕಿದ್ದಾರೆ. ಈ ಸಂಬಂಧ ಎನ್ಆರ್ ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ಎನ್ಎಲ್ಸಿ ಸಿಟಿ ರವಿ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಕುರಿತು ಕಾಂಗ್ರೆಸ್ ನಾಯಕರ ಅಸಮಾಧಾನವನ್ನು ಉಲ್ಲೇಖಿಸಿದರು. ಡಿಕೆ ಶಿವಕುಮಾರ್ ಪದಗ್ರಹಣ ಸಮಾರಂಭದ ವೇಳೆ ಸಚಿವ ಜಮೀರ್ ಅಹಮದ್ ದಿಢೀರ್ ತೆರಳಿರುವುದು ಅವರ ಅಸಮಾಧಾನವನ್ನು ತೋರಿಸುತ್ತದೆ ಎಂದು ಹೇಳಿದರು.
ಎಚ್.ಕೆ. ಪಾಟೀಲ್ ಅವರ ಹೇಳಿಕೆಗಳು ಹಾಗೂ ಹಿರಿಯ ನಾಯಕ ಎಚ್.ಸಿ. ಮಹದೇವಪ್ಪ ಮೊದಲ ಹಂತದ ಸಚಿವ ಸಂಪುಟ ಪಟ್ಟಿಯಲ್ಲಿ ಸ್ಥಾನ ಪಡೆಯದಿರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದರು. ಸಿದ್ದರಾಮಯ್ಯ ಅವರ ಆಪ್ತರಿಗೆ ಸಚಿವ ಸ್ಥಾನದಿಂದ ಗೇಟ್ ಪಾಸ್ ನೀಡಲಾಗಿದೆ ಎಂಬ ಚರ್ಚೆಗಳು ನಡೆಯುತ್ತಿವೆ ಎಂದು ಹೇಳಿದ ಅವರು, ಈ ಎಲ್ಲಾ ಸವಾಲುಗಳ ನಡುವೆಯೂ ಸರ್ಕಾರ ಉತ್ತಮ ಆಡಳಿತ ನೀಡಲಿ ಎಂದು ಡಿ.ಕೆ. ಶಿವಕುಮಾರ್ಗೆ ಶುಭ ಹಾರೈಸಿದರು. ಭಾಳ ಜನ ಈಗ ನೆನ್ನೆ ಕೇಳಿದೆ ನಾನು, ಜಮೀರ್ ಅಹಮದ್ ಅವರು ದಿಢೀರಂತ ಹೋದರು ಅಂತ ಅವರ ಮಾತಿನಲ್ಲಿರೋ ಅಸಹನೆ ವ್ಯಕ್ತ ಆಗ್ತಾ ಇತ್ತು. ಎಚ್.ಕೆ. ಪಾಟೀಲ್ರವ್ರು ಹೇಳ್ತಾ ಇದ್ರು, ನಿಷ್ಠಾವಂತರಿಗೆ ಯಾವಾಗಲೂ ಕಠಿಣ ಪರೀಕ್ಷೆಗಳು ಒಳಪಡ್ತವೆ, ನಾನು ಸೀನಿಯರ್ ಇದ್ದೀನಿ, ನನ್ನನ್ನು ಮೊದಲನೇ ಪಟ್ಟಿಯಲ್ಲಿ ಪರಿಗಣಿಸಿಲ್ಲ ಅನ್ನೋದನ್ನು ಅವರು ಹೇಳ್ತಾ ಇದ್ರು. ಮಹದೇವಪ್ಪ ಸಿದ್ದರಾಮಯ್ಯನವರಿಗೆ ಎಡಗೈ ಬಲಗೈ ಥರ ಇದ್ದವರು, ಅವರು ಮಂತ್ರಿ ಸ್ಥಾನದಲ್ಲಿ ಮೊದಲನೇ ಪಟ್ಟಿಯಲ್ಲಿ ಇಲ್ಲದೇ ಇರೋದು ಆಶ್ಚರ್ಯ ತಂದಿದೆ ಅಂತಕ್ಕಂಥ ಮಾತನ್ನು ಕೆಲವರು ಹೇಳ್ತಾ ಇದ್ರು. ಇವೆಲ್ಲವೂ ಅವ್ರಿಗೆ ಚಾಲೆಂಜೇ. ಈ ಚಾಲೆಂಜ್ಗಳ ನಡುವೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಲಿ ಅಂತ ಶುಭ ಹಾರೈಸ್ತೇನೆ. ಕೊಡಗು ಜಿಲ್ಲಾ ಕಾರಾಗೃಹದಲ್ಲಿ ನಡೆದ ಹಲ್ಲೆ ಪ್ರಕರಣದಲ್ಲಿ ಗಾಯಗೊಂಡಿದ್ದ ಕೈದಿ ಹೇಮಂತ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಶ್ರೀಮಂಗಲ ಗ್ರಾಮದ ನಿವಾಸಿಯಾಗಿದ್ದ ಹೇಮಂತ್ 307 ಕೇಸ್ ಸಂಬಂಧ ಜಿಲ್ಲಾ ಕಾರಾಗೃಹದಲ್ಲಿದ್ದ ವೇಳೆ ಸಹ ಕೈದಿ ರಾಜೇಶ್ನಿಂದ ಹಲ್ಲೆಗೆ ಒಳಗಾಗಿದ್ದಾನೆ ಎನ್ನಲಾಗಿದೆ. ಚಾಕುವಿನಿಂದ ಇರಿತಕ್ಕೊಳಗಾದ ಹೇಮಂತ್ ಅವರನ್ನು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಈ ಘಟನೆ ಕುಟುಂಬವನ್ನು ಕಂಗಾಲಾಗಿಸಿದ್ದು, ಮೃತನ ಸಹೋದರಿ ತಾನ್ಯಾ ಶವಾಗಾರದ ಬಳಿ ಕಣ್ಣೀರು ಹಾಕಿದ್ದಾರೆ. ಪೋಷಕರು ಜೈಲಿನಲ್ಲಿರುವ ಕಾರಣ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲಾಧಿಕಾರಿಗಳು ಹಾಗೂ ಶ್ರೀಮಂಗಲ ಠಾಣೆ ಪೊಲೀಸರ ವಿರುದ್ಧ ತಾನ್ಯಾ ಆಕ್ರೋಶ ವ್ಯಕ್ತಪಡಿಸಿದ್ದು, ಸಮಗ್ರ ತನಿಖೆಗೆ ಆಗ್ರಹಿಸಿದ್ದಾರೆ. ಡೋರ್ ಕ್ಲೋಸ್ ಮಾಡಿಬಿಟ್ಟು ಚಾಕಿಂದ ಆಲ್ಮೋಸ್ಟ್ ಜಸ್ಟ್ ಇನ್ 2 minutes 13 to 14 ಟೈಮ್ಸ್ ಅವ್ನು ಚುಚ್ಚಿದ್ದಾನೆ. ಇದರಲ್ಲೂ ಅವ್ನು ಸಾಯಲ್ಲ, ನಥಿಂಗ್, ಅವನಿಗೆ ನಾರ್ಮಲ್ ಆಗಿ ತಲೆ ಸುತ್ತಾಗಿದೆ ಕಾಣುತ್ತೆ, ಬಿದ್ದೋಗ್ಬಿಟ್ಟಿದ್ದಾನೆ. ಬಿದ್ದಿದ ತಕ್ಷಣ ಅವನದು ಯೂರಿನ್ ಪಾರ್ಟಿಗೆ ಹೆಂಗ್ ಓದಿದ್ದಾನೆ ಗೊತ್ತಾ ಸರ್, ಇಟ್ ಈಸ್ ಲೈಕ್ ನೋ ವರ್ಡ್ಸ್ ಟು ಸ್ಪೀಕ್. ಅಪ್ಪ ಅಮ್ಮನ ಬಿಟ್ಟು 1-2 ನಿಮಿಷ ನೋಡ್ಬಿಟ್ಟು ತಿರ್ಗಾ ರಿಟರ್ನ್ ಕರ್ಸ್ಕೊಂಡು ಹೋಗ್ತಾರೆ, ಆ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಸರ್. ಅವರಿಗೆ ನೋಡ್ಬೇಕಾಗಿರೋದೆ ಲಾಸ್ಟ್ ಸ್ಟೇಜ್, ಇನ್ನು ಅವ್ರನ್ನ ನೋಡಕ್ ಆಗಲ್ಲ, ಇದನ್ನು ಈ ರೀತಿ ಮಾಡ್ತಿದ್ದಾರೆ. ಎಲ್ಲಿದೆ ಸರ್ ಗವರ್ಮೆಂಟ್? ಶ್ರೀಮಂಗಲ ಸ್ಟೇಷನ್ ಅವರು ಡಿಲೇ ಮಾಡ್ತಿದ್ದಾರೆ ರೆಕಾರ್ಡ್ ಕಳ್ಸಕ್ಕೆ. ಮಂಡೇ ಏನೋ ಅವ್ರಿಗೆ ಮನ್ಸು ಆಗ್ಬಿಟ್ಟು ಕಳ್ಸಿದ್ದಾರೆ, ಅದರಲ್ಲೂ ಬೆಳಿಗ್ಗೆ ಈ ರೀತಿ ಅಣ್ಣಂದು ಇನ್ಸಿಡೆಂಟ್ ಆಗಿದೆ. ನಾವು ನೋಡಿದ್ರೆ ನೆನ್ನೆ ಡೆತ್ ಆಗಿದ್ದಾನೆ. ನಾನು ಹೆಂಗೆ ಒಬ್ಳೆ ಸಾಲ್ವ್ ಮಾಡಲಿ? ನಮ್ಮ ಅಣ್ಣನಿಗೆ ಜಸ್ಟಿಸ್ ಸಿಗಬೇಕು ಸರ್. ಇಷ್ಟು ಜನ ನಾನು ಹೇಳಿ, ಇವರು ಫಸ್ಟ್ ಒನ್ನು ಇವನು ರಾಜೇಶು, ಸೆಕೆಂಡು ಗಣೇಶ್ ಅಂತ, ಮತ್ತೆ ಅನುಶ್ರೀ ಅವ್ರ ವೈಫು, ಮತ್ತೆ ಅನುಪಮ, ಮತ್ತೆ SI ಶಿವರುದ್ರ CI, ಇಷ್ಟು 5 ಮೆಂಬರ್ಸ್ಗೆ ಇವ್ರಿಗೆ FIR ಆಗಬೇಕು. ಇವ್ರಿಗೆ ಇಷ್ಟು ಜನಕ್ಕೆ FIR ಆಗಬೇಕು, ಮತ್ತೆ ನಮ್ಮ ಅಣ್ಣನಿಗೆ ಜಸ್ಟಿಸ್ ಬೇಕು ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು. ಇವ್ರಿಬ್ರಿಂದಾನೇ ಆಗಿರೋದಲ್ಲ, ಅವ್ರದ್ದೊಬ್ರು ಅಕ್ಕ ಇದ್ದಾರೆ, ಅವ್ರ ಟೀಚರ್ ಆಯ್ತಾ, ಅದು ಯಾವುದೋ ಒಂದು ಸ್ಕೂಲ್ ಟೀಚರು, ಅವರು ಅಷ್ಟೇ ಮೇನ್ ಕ್ಯಾಂಡಿಡೇಟ್ ಇದಕ್ಕೆ. ಇವ್ರು 3 ಜನದಿಂದಾನೇ ಆಗಿರೋದು ಸರ್. ಇವ್ರು 3 ಜನದಿಂದಾನೇ ನಮ್ಮ ಅಣ್ಣ ಇವತ್ತಿಗೆ ಈ ಸ್ಟೇಜಿಗೆ ಬರೋ ಕಾರಣನೇ 3 ಜನ. ಅಂದ್ರೆ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಲೋಕಭವನದಲ್ಲಿ ನಡೆದ ಸರಳ ಹಾಗೂ ಗೌರವಯುತ ಸಮಾರಂಭದಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು. ಗಂಗಾಧರ ಅಜ್ಜಯ್ಯ ಅವರ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸಿದ ಡಿಕೆಶಿ ರಾಜ್ಯದ ಅಭಿವೃದ್ಧಿಗೆ ಬದ್ಧತೆ ವ್ಯಕ್ತಪಡಿಸಿದರು. ಉಪಮುಖ್ಯಮಂತ್ರಿಯಾಗಿ ಡಾ. ಜಿ. ಪರಮೇಶ್ವರ್ ಪ್ರಮಾಣವಚನ ಸ್ವೀಕರಿಸಿದರು. ಸಚಿವ ಸಂಪುಟದಲ್ಲಿ ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಡಾ. ಯತೀಂದ್ರ ಸಿದ್ದರಾಮಯ್ಯ, ಯು.ಟಿ. ಖಾದರ್, ಬೈರತಿ ಸುರೇಶ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಕೆ.ಜೆ. ಜಾರ್ಜ್, ಈಶ್ವರ್ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್, ರಾಮಲಿಂಗಾರೆಡ್ಡಿ ಹಾಗೂ ಕೆ.ಎಚ್. ಮುನಿಯಪ್ಪ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲರು ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಸಚಿವರು, ಶಾಸಕರು, ವಿವಿಧ ಪಕ್ಷಗಳ ಮುಖಂಡರು, ಹಿರಿಯ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, ಪಕ್ಷದ ಹಿರಿಯ ನಾಯಕ ಬಿ.ಕೆ. ಹರಿಪ್ರಸಾದ್ ಅವರನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕ ಮಾಡಿದೆ. ಈ ಕುರಿತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಆದೇಶ ಹೊರಡಿಸಿದ್ದು, ಇಂದಿನಿಂದ ಬಿ.ಕೆ. ಹರಿಪ್ರಸಾದ್ ರಾಜ್ಯ ಕಾಂಗ್ರೆಸ್ನ ಸಾರಥ್ಯ ವಹಿಸಲಿದ್ದಾರೆ. ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು